2028ರ ವಿಧಾನಸಭೆ ಚುನಾವಣೆಗೂ ಮುನ್ನ ರಾಜ್ಯ ಮತ್ತೊಂದು ಉಪಚುನಾವಣೆಗೆ ಸಜ್ಜಾಗಿದೆ. ಹಿರಿಯೂರು ಕ್ಷೇತ್ರದಲ್ಲಿ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹಿರಿಯೂರು ಬೈ ಎಲೆಕ್ಷನ್ಗೆ ಎಲ್ಲಾ ಪಾರ್ಟಿಗಳು ತನ್ನದೇ ಆದ ಸ್ಟ್ರಾಟಜಿಯನ್ನ ಮಾಡ್ತಾ ಇವೆ. ಈಗ ಎನ್ಡಿಎ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಇರೋದು ಒಂದು ಕಡೆ, ಆದ್ರೆ ದಳಪತಿಗಳು ಹಿರಿಯೂರು ನಮಗೇ ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದಾರಂತೆ. ಬಿಜೆಪಿ ಇದನ್ನು ಒಪ್ಕೊಳ್ಳುತ್ತಾ? ಏನಾಗ್ಬೋದು, ಏನ್ ಲೆಕ್ಕಾಚಾರ, ಈ ವರದಿ ನೋಡ್ಕೊಂಬನ್ನಿ. ಹಿರಿಯೂರು ಅಖಾಡದಲ್ಲಿ ಯಾರು ಎನ್ಡಿಎ ಅಭ್ಯರ್ಥಿ? ಬಿಜೆಪಿಗೂ ಮುನ್ನವೇ ದಳಪಡೆಯಿಂದ ಮತ್ತೊಂದು ದಾಳ. ಹೌದು, ಕರ್ನಾಟಕದಲ್ಲಿ ಈಗ ಮತದಾರರ ತೀವ್ರ ಪರಿಷ್ಕರಣೆ ನಡೆಯುತ್ತಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಚುನಾವಣಾ ಆಯೋಗ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸಜ್ಜಾಗಲಿದೆ. ಕೊಲೆ ಕೇಸ್ನಲ್ಲಿ ಧಾರವಾಡ ಶಾಸಕರಾಗಿದ್ದ ವಿನಯ್ ಕುಲಕರ್ಣಿ ಸ್ಥಾನ ಕಳೆದುಕೊಂಡಿದ್ರೆ, ಹಿರಿಯೂರು ಶಾಸಕರಾಗಿ ಡಿ ಸುಧಾಕರ್ ಅಕಾಲಿಕ ನಿಧನದಿಂದ 2 ಕ್ಷೇತ್ರಗಳು ಬರಿದಾಗಿವೆ. ಹೀಗಾಗಿ 2 ಕ್ಷೇತ್ರಗಳಿಗೆ 2028ರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಬೈ ಎಲೆಕ್ಷನ್ ನಡೆಯಬೇಕಿದ್ದು, ರಾಜಕೀಯ ಪಕ್ಷಗಳಿಗೆ ಅಭ್ಯರ್ಥಿಗಳ ಹುಡುಕಾಟ ಜೋರಾಗಿದೆ. ಎನ್ಡಿಎ ಮೈತ್ರಿಪಡೆಯ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿಯೇ ಈ ಉಪಚುನಾವಣೆಯನ್ನು ಎದುರಿಸಬೇಕಿದ್ದು, ಹೀಗಾಗಿ ನನಗೊಂದು ಕ್ಷೇತ್ರ ನಿಮಗೊಂದು ಕ್ಷೇತ್ರ ಅನ್ನೋ ಸೂತ್ರಕ್ಕೆ ದಳಪಡ ಬಂದಂತಿದೆ. ಹೀಗಾಗಿ ಬಿಜೆಪಿಗಿಂತಲೂ ಮೊದಲೇ ಜೆಡಿಎಸ್ ನಮಗೆ ಹಿರಿಯೂರು ಬೇಕು ಅನ್ನೋ ಮನವಿ ಮುಂದಿಟ್ಟಿದೆ. ನಾವು ನಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಇದು ವರಿಷ್ಠರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ಜನತಾದಳದ ಈಗ ಏಕೆಂದರೆ ವೋಟ್ ಬ್ಯಾಂಕು ನಾವು ನೋಡ್ತೇವೆ, ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ವೋಟ್ ಬ್ಯಾಂಕ್ಗಳು ಅವೆರಡಕ್ಕೂ ಕೂಡ ಮೊದಲಿಂದನೂ ಕೂಡ ಚುನಾವಣೆಗಳಲ್ಲಿ ಸಂಘರ್ಷಗಳು ನಡೀತಾ ಇರೋದ್ರಿಂದ ನಾವೇ ಈ ಸಲ ನಮಗೆ ಜೆ ಡಿ ಎಸ್ಗೆ ಕೂಡ ಒಂದು ಸ್ಥಾನ ಬಿಟ್ಟುಕೊಡಿ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಒತ್ತಾಯ ಇದೆ. 2028ರ ಚುನಾವಣೆಗೆ ಸಿಎಂ ಆಗೋ ಕನಸು ಕಾಣ್ತಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹಿರಿಯೂರು ಬೈ ಎಲೆಕ್ಷನ್ನಿಂದಲೇ ರಾಜ್ಯ ರಾಜಕೀಯ ರಿಟರ್ನ್ಸ್ ಆಗ್ತಾರೆ ಅನ್ನೋ ಚರ್ಚೆ ಇದೆ. ಆದರೆ ಕೇಂದ್ರ ಸಚಿವರು ಮಾತ್ರ ಈ ವಾದವನ್ನ ತಳ್ಳಿ ಹಾಕಿದ್ರು. ಹಿರಿಯೂರು ನಾವು ನಮ್ಮ ಪಕ್ಷದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ನನಗೆ ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ನು ಈ ಎಲೆಕ್ಷನ್ ನಿಲ್ಲದೇ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ, ಅದ್ರ ಜೊತೆಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತೇನೆ. ಇನ್ನು ಚುನಾವಣೆಗೋಸ್ಕರ ಎಚ್ಡಿಕೆ ಡೆಪ್ಯುಟೇಷನ್ ಮೇಲೆ ರಾಜ್ಯಕ್ಕೆ ಬರ್ತಿದ್ದಾರೆ ಅನ್ನೋ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಗೂ ಇದೇ ವೇಳೆ ಕೇಂದ್ರ ಸಚಿವರು ಟಕ್ಕರ್ ನೀಡಿದ್ರು. 2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ರು ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾ ಇದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎನ್ಡಿಎನಿಂದ 3ನೇ ಅಭ್ಯರ್ಥಿ ಅಖಾಡಕ್ಕಿಳಿಸಿ ಮೈತ್ರಿ ಬಲವನ್ನ ಟೆಸ್ಟ್ ಮಾಡಿದ ಕುಮಾರಸ್ವಾಮಿ ಇದೀಗ ಮತ್ತೊಂದು ದಾಳ ಉರುಳಿಸಿದ್ದಾರೆ.